ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಇಂದಿನ ಸುದ್ದಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮೇಲೆ ಅತ್ಯಾಚಾರ ಆರೋಪ. 34 ವರ್ಷಗಳ ನಂತರವೂ ಕಣ್ಣೀರಿಟ್ಟು ಕ್ಷಮೆ ಕೇಳಿದ ನಟಿ ಬಿಂದಿಯಾ. 1992ರಲ್ಲಿ ತೆರೆಗೆ ಬಂದ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಹಳ್ಳಿ ಮೇಸ್ಟ್ರು. ಈ ಚಿತ್ರದಲ್ಲಿ ನಾಯಕಿ ಪರಿಮಳ ಆಗಿ ನಟಿಸಿದ್ದವರು ಬಿಂದಿಯಾ. ಹಳ್ಳಿ ಮೇಸ್ಟ್ರು ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಿಂದಿಯಾ ಕಾಂಬಿನೇಷನ್ ವರ್ಕ್ ಆಗಿತ್ತು. ತಮಿಳಿನ ಮುದಾನೈ ಮುಡಿಚ್ಚಿ ಚಿತ್ರದ ರೀಮೇಕ್ ಆಗಿದ್ದ ಹಳ್ಳಿ ಮೇಸ್ಟ್ರು ಸ್ಯಾಂಡಲ್ವುಡ್ನಲ್ಲಿ ಭರ್ಜರಿ ಕಲೆಕ್ಷನ್ ಸಹ ಮಾಡಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಂದೂ ವಿವಾದಗಳಿಗೆ ಸಿಲುಕಿದವರಲ್ಲ, ಕೋರ್ಟ್ ಕಚೇರಿ ಅಂತ ಅಲೆದವರು ಅಲ್ಲ. ಸಿನಿಮಾ ಬಗ್ಗೆ ಸದಾ ಕನಸು ಕಾಣುತ್ತಿದ್ದ ಕನಸುಗಾರ ರವಿಚಂದ್ರನ್ ವಿರುದ್ಧ ಬಿಂದಿಯಾ ವಿನಾಕಾರಣ ಸುಳ್ಳು ಆರೋಪ ಮಾಡಿದ್ರು. ಇದರಿಂದ ಮನನೊಂದ ರವಿಚಂದ್ರನ್ ಸತ್ಯವನ್ನ ಬಹಿರಂಗಗೊಳಿಸುವ ಸಲುವಾಗಿ ನಟಿ ಬಿಂದಿಯಾ ಅವರನ್ನ ಕೋರ್ಟ್ಗೆ ಎಳೆದಿದ್ದರು. ತಮ್ಮ ಮೇಲೆ ಮಾಡಿರುವ ಆರೋಪವನ್ನ ಸಾಬೀತುಪಡಿಸುವಂತೆ ಸವಾಲು ಹಾಕಿ ಬಿಂದಿಯಾ ವಿರುದ್ಧ ರವಿಚಂದ್ರನ್ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಅದು ಕೇವಲ ₹1. ಕೇಸ್ ವಿಚಾರಣೆ ವೇಳೆ ನಾನು ಆ ತರಹದ ಹೇಳಿಕೆ ನೀಡಿಲ್ಲ, ಅದೆಲ್ಲ ಸುಳ್ಳು ಎಂದು ತಪ್ಪೊಪ್ಪಿಕೊಂಡ ನಟಿ ಬಿಂದಿಯಾ ಕ್ಷಮೆ ಕೇಳಿದ್ರು. ರವಿಚಂದ್ರನ್ ವಿರುದ್ಧ ಸುಳ್ಳು ಆರೋಪ ಮಾಡಿ ಬಿಂದಿಯಾ ಅಂದು ಕ್ಷಮೆ ಕೇಳಿದರು. ಇಂದು ಕಣ್ಣೀರಿಟ್ಟು ಕ್ಷಮೆಯಾಚಿಸಿದ್ದಾರೆ. ಕನ್ನಡ ನಟ ನಿರ್ದೇಶಕ ರಘುರಾಮ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ 101 ನೆನಪು ಸಂದರ್ಶನದಲ್ಲಿ ನಟಿ ಬಿಂದಿಯಾ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ನಾನು ಏನೋ ಹೇಳಿದ್ದೆ, ಪತ್ರಕರ್ತೆ ಬರೆದಿದ್ದು ಇನ್ನೊಂದು, ಇದರಿಂದ ದೊಡ್ಡ ಕೇಸ್ ಆಯಿತು. ನಾನು ಹಾಗೆ ಹೇಳಿದ್ದೆ ಎಂಬ ಯಾವುದೇ ಸಾಕ್ಷಿಯೂ ಇರಲಿಲ್ಲ. ಮ್ಯಾಗಝಿನ್ನವರು ತಪ್ಪಾಗಿ ಬರೆದಿದ್ದರು. ನನ್ನ ಹೇಳಿಕೆಯನ್ನ ಮ್ಯಾಗಝಿನ್ನವರು ತಿರುಚಿದ್ರು. ಇದರಿಂದ ರವಿ ಸರ್ಗೆ ಬಂದ ಇಂಪ್ರೆಷನ್ ಸಹ ಕೆಟ್ಟದಾಗಿತ್ತು. ಇದು ನನ್ನ ತಪ್ಪು ಖಂಡಿತ ಅಲ್ಲ. ರವಿಚಂದ್ರನ್ ಸರ್ ಬಗ್ಗೆ ನಾನು ಯಾವುದೇ ರೀತಿಯ ತಪ್ಪು ಹೇಳಿಕೆ ನೀಡಿರಲಿಲ್ಲ. ಐ ಆಮ್ ಸಾರಿ ಎಲ್ಲರಿಗೂ ಎಂದು ನಿರ್ದೇಶಕ ರಘುರಾಮ್ ಅವರ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ನಟಿ ಬಿಂದಿಯಾ ಕಣ್ಣೀರಿಟ್ಟು ಕ್ಷಮೆ ಕೇಳಿದ್ದಾರೆ. When my Jantirinam was a very big hit, Ravi sir was in Bombay looking out for a heroine for Halli Maestro, and I think he met many of the actresses. So I was treated like a newcomer, like any other newcomer. I said something else, she wrote something else, and it became such a big case, and it's bad. The ending was bad. There was no proof of me saying something like this. So the magazine people wrote wrong. They twisted the words and they kind of wrote very wrong. But the impression what went to him was very bad. But I want the people to know it wasn't my mistake. I never said anything wrong about Ravi Chandran ji. I am sorry to everyone.